ಇಬ್ಬರ ಲವಿ ಡವಿಯಲ್ಲಿ ಬಡಪಾಯಿ ಯುವಕನ ಪ್ರಾಣ ಹತ್ಯೆ. ಎಸ್ ಪ್ರಿಯ ವೀಕ್ಷಕರ, ಜೀವನದಲ್ಲಿ ಮದುವೆ ಎನ್ನುವಂಥದ್ದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ, ಅಕ್ಷರ ಸಹ ಸತ್ಯ. ಈ ಮಾತು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಷಯ. ಆದ್ರೆ ಇಲ್ಲಿ ನಾವು ಹೇಳುವ ವಿಷಯ ಕೇಳಿದ್ರೆ ನಿಮಗೆ ಆಶ್ಚರ್ಯವಾಗುತ್ತೆ. ಪತಿಯೇ ಪರದೈವ ಎನ್ನುವ ಸ್ತ್ರೀಯ ಪರಂಪರೆಯಲ್ಲಿ ಇನ್ನೊಬ್ಬ ರಾಕ್ಷಸಿ ಹೆಣ್ಣಿನ ಅನಾವರಣದ ಚಿತ್ರಣವನ್ನ ನಿಮಗೆ ತೋರಿಸ್ತೀವಿ, ಬನ್ನಿ. ಪ್ರಿಯ ವೀಕ್ಷಕರೇ, ಈ ಮಹಿಳೆ ಪ್ರೀತಿಸಿ ಮದುವೆಯಾಗಿ ಸುಖ ದಾಂಪತ್ಯವನ್ನ ನಡೆಸ್ತಾ ಇರ್ತಾಳೆ. 2 ಮಕ್ಕಳ ತಾಯಿಯಾಗಿರುವ ಈಕೆಗೆ ಗಂಡನು ಕೊಡುವ ಸುಖವು ಬೇಕಾಗಿರಲಿಲ್ಲ. ಅವಳು ಯಾರು? ನಾವು ತೋರಿಸುತ್ತಿರುವ ಈ ಮಹಿಳೆಯ ಹೆಸರು ವಿದ್ಯಾ. ಈಕೆ ಮೊದಲು ಪ್ರೀತಿಸಿ ವಿವಾಹವಾದ ಶಂಕರಗೌಡ ಕೊಳ್ಳಿ ಈತನೊಂದಿಗೆ ಸಂಸಾರ ಮಾಡಿ 2 ಮಕ್ಕಳ ತಾಯಿಯಾಗಿರುತ್ತಾಳೆ. ಆದ್ರೂ ಕೂಡ ಈಕೆ ಒಬ್ಬ ಡ್ರೈವರ್ನನ್ನ ಮತ್ತೆ ಪ್ರೇಮಿಸುತ್ತಾಳೆ. ಆ ಪ್ರಿಯಕರನ ಹೆಸರು ಶಿವಕುಮಾರ್ ಜಿಡ್ಡಿ ಬಾಗಿಲ. ಈತನೊಂದಿಗೆ ಹಲವಾರು ವರ್ಷಗಳ ಕಾಲ ಅನೈತಿಕ ಸಂಬಂಧದಲ್ಲಿ ತೊಡಗಿದ್ಲು. ಎಷ್ಟು ದಿನ ತಾನೇ ಈ ವಿಷಯವನ್ನ ಮುಚ್ಚಿಡೋದಕ್ಕೆ ಸಾಧ್ಯ? ಪ್ರಿಯ ವೀಕ್ಷಕರೇ, ಈ ವಿಷಯ ಶಂಕರಗೌಡನಿಗೆ ಗೊತ್ತಾದ ತಕ್ಷಣ ತನ್ನ ಹೆಂಡತಿ ಅಡ್ಡದಾರಿ ತುಳಿಯುತ್ತಿದ್ದಾಳೆ ಅಂತ ಎಷ್ಟೋ ಸಾರಿ ಬುದ್ಧಿವಾದ ಹೇಳಿದ್ರು. ಆದ್ರೆ ಕಾಮದ ಮದ ಏರಿದ ಈ ಹೆಣ್ಣಿಗೆ ಆತನ ಬುದ್ಧಿಯ ಮಾತುಗಳು ಲೆಕ್ಕಕ್ಕೆ ಇಲ್ಲ. ಬರಬರುತ್ತಾ ಈಕೆಯ ನಡವಳಿಕೆಯು ಅತಿರೇಕವಾಯಿತು. ಗಂಡನ ಸರ್ವಾಸದಿಂದ ಬೇಸತ್ತ ವಿದ್ಯಾ ಪ್ರಿಯಕರನೊಂದಿಗೆ ಸೇರಿ ಒಂದು ಸಂಚು ಹುಡ್ತಾಳೆ. ಒಂದು ದಿನ ಶಂಕರಗೌಡನಿಗೆ ರುಚಿಯಾದ ಅಡುಗೆಯನ್ನ ಮಾಡಿ ಊಟ ಬಡಿಸಿದ್ಲು. ಇದನ್ನು ಕಂಡ ಶಂಕರಗೌಡ ತನ್ನ ಹೆಂಡತಿ ಬದಲಾಗಿರಬಹುದು ಅಂತ ಮೋಸ ಹೋಗಿದ್ದಾನೆ. ರಾತ್ರಿ ಚೆನ್ನಾಗಿ ಊಟ ಮಾಡಿ ಮಲಗಿದ್ದ ಶಂಕರಗೌಡನಿಗೆ ಸಾವು ಕೈ ಮಾಡಿ ಕರೆದಿತ್ತು. ಅದೇ ದಿನ ರಾತ್ರಿ ವಿದ್ಯಾ ತನ್ನ ಪ್ರಿಯಕರನನ್ನ ಕರೆಯಿಸಿದ್ಲು. ಪ್ರಿಯ ವೀಕ್ಷಕರೇ, ಇಬ್ಬರು ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿ ಒಂದು ಕಬ್ಬಿಣದ ರಾಡ್ನಿಂದ ಜೋರಾಗಿ ಅವನ ತಲೆಗೆ ಹೊಡೆದಳು. ಆ ಹೊಡೆತದಿಂದ ರಕ್ತ ಕಾರಂಜಿಯಂತೆ ಚಿಮ್ಮಿತು. ಆಗ ಗಾಬರಿಗೊಂಡ ಇಬ್ಬರು ಅಲ್ಲಿಯೇ ಇದ್ದ ಎಲ್ಲ ಹಾಸಿಗೆಗಳನ್ನ ಆ ಶವಕ್ಕೆ ಸುತ್ತಿದ್ರು. ಅದನ್ನ ತಡ ಮಾಡದೆ ಬಳಿಕ ರೋಣದಿಂದ ಸುಮಾರು 17 ಕಿಲೋಮೀಟರ್ ದೂರದ ಮುಗುಳಿ ಗ್ರಾಮದ ಸಮೀಪ ಜಮೀನಿನ ಬಾವಿಗೆ ಬಿಸಾಕಿ ಹೋಗಿದ್ದಾರೆ ಈ ಹಂತಕರು. 30 ವರ್ಷದ ಶಂಕರಪ್ಪ ಅಲಿಯಾಸ್ ಮುತ್ತು ಕೊಳ್ಳಿ ಮೃತ ದುರ್ದೈವಿ. ಮೃತ ಯುವಕ ರೋಣ ಪಟ್ಟಣದ ಹಕಾರಿ ಕಾಲೋನಿ ನಿವಾಸಿ ಎನ್ನಲಾಗಿದೆ. ಪತ್ನಿಯ ಅನೈತಿಕ ಸಂಬಂಧದಿಂದ ಕೊಲೆ ಮಾಡಿ ಬಾವಿಯಲ್ಲಿ ಬಿಸಾಕಿರುವ ಆರೋಪ ಕೇಳಿ ಬಂದಿದೆ. ಅನಂತರ 1 ವಾರ ಕಳೆದಂತೆ ಅಲ್ಲಿರುವ ಸ್ಥಳೀಯರಿಗೆ ಆ ಶವ ಕಂಡು ಬಂದು ಪೊಲೀಸರಿಗೆ ತಿಳಿಸಿ ಶವವನ್ನ ಮೇಲಕ್ಕೆತ್ತಿ ಕಳೆದ 4-5 ದಿನಗಳ ಹಿಂದೆ ನಡೆದಿದ್ದ ಘಟನೆ ಇಂದು ಶವ ಪತ್ತೆಯಾಗಿದೆ. ಸ್ಥಳಕ್ಕೆ ರೋಣ ಪೊಲೀಸರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ವಾಸ್ತವಿಕತೆ ಗೊತ್ತಾಗಿದೆ. ಈ ಕುರಿತು ಗದಗ ಜಿಲ್ಲೆಯ ರೋಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೊದಲು ಡ್ರೈವರ್ ಆಗಿದ್ದ ಮೃತ್ಯು ವೇಳೆ ಕುರಹಟ್ಟಿ ಗ್ರಾಮದ ವಿದ್ಯಾಳನ್ನ ಪ್ರೀತಿಸಿ ಮದುವೆಯಾಗಿದ್ದ ಮೃತ ಶಂಕರಪ್ಪ. ಈಗ ಇಬ್ಬರಿಗೂ 2 ಮಕ್ಕಳಿವೆ. ಪ್ರೀತಿಸಿ ಮದುವೆಯಾಗಿದ್ರು ಪತ್ನಿ ವಿದ್ಯಾ ಬೇರೊಬ್ಬ ಡ್ರೈವರ್ನ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ಲು. ಪತ್ನಿ ವಿದ್ಯಾಳ ಅನೈತಿಕ ಸಂಬಂಧದ ವಿಷಯ ಪತಿ ಶಂಕರಪ್ಪನಿಗೆ ಇತ್ತೀಚೆಗೆ ಗೊತ್ತಾಗಿತ್ತು. ಹೀಗಾಗಿ ಪ್ರಿಯಕರನಾದ ಡ್ರೈವರ್ ಶಿವಕುಮಾರ್ ಜಡ್ಡಿ ಬಾಗಿಲನೊಂದಿಗೆ ಸೇರಿ ಪತಿ ಕೊಲೆ ಮಾಡಿದ್ದಾರೆ. ನಂತರ ಬಟ್ಟೆಯಿಂದ ಶಂಕರಪ್ಪನ ಕೈಕಾಲು ಕಟ್ಟಿದ್ದಾರೆ ಎಂಬ ಎಲ್ಲ ಸತ್ಯ ಬಯಲಾಗಿದೆ. ಪ್ರಿಯ ವೀಕ್ಷಕರೇ, ಭಾರತೀಯ ಸಂಪ್ರದಾಯದಲ್ಲಿ ಸ್ತ್ರೀಯರಿಗೆ ನಾವು ಗೌರವವನ್ನ ಕೊಡುತ್ತೇವೆ. ಆದ್ರೆ ಇಂತಹ ಸ್ತ್ರೀಗೆ ಯಾವ ಮರ್ಯಾದೆ ಕೊಡಬೇಕು ನೀವೇ ಆಲೋಚನೆ ಮಾಡಿ. ವರದಿ ಮೀಡಿಯಾ ಹೆಡ್ SV ಸಂಕನಗೌಡ್ರ, ರಾಷ್ಟ್ರಕ್ರಾಂತಿ ನ್ಯೂಸ್, ರೋಣ.
ಯಾವ ಊರು ಅಂತ ಎಲ್ಲ ಕೊಳ್ತೈತ್ಲಿ ಅದು ಎಲ್ಲ ಕೋತ್ರ ಆಡಾಗೈತೆ ಈಸ್ತಿರಾಗೈತೆ ನೋಡಿ ಏನು ತೆಲಂಗಿಲಿಕ್ಕೆ ಯಾಕೆ ಕಾಣುತ್ತೆ ಬೇಸನಾತನೇ ನಮ್ದು